ಒಂದು ಸ್ವಲ್ಪ ಮೆನ್ಸುರೇಷನಲ್ ಪ್ರಾಬ್ಲಮ್ ಥರ ಆಯಿತು, ಬಟ್ ಅವ್ರಿಗೆ ಸ್ಟಾಪ್ ಆಗಿತ್ತು. ಅದರಿಂದ ನಾವು ಸ್ಕ್ಯಾನ್ ಎಲ್ಲ ಮಾಡಿಸಿದ್ಮೇಲೆ ಅವ್ರಿಗೆ ಈ ಥರ ಓವರಿಲ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು. ಇಲ್ಲ ಮ್ಯಾಮ್, ನೋವು ಅಂತ ಏನಿಲ್ಲ, ಅವ್ರಿಗೆ ಜಸ್ಟ್ ಬ್ಲೀಡಿಂಗ್ ಆಗ್ತಿತ್ತು ಮ್ಯಾಮ್ ಅವ್ರಿಗೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು, ಜೊತೆಗೆ ರೈಟ್ ನೌ ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಮಧುಮಿತಾ ಅಂತ. ಎಲ್ಲಿಂದ ಬಂದಿರೋದು? ಚಿಂತಾಮಣಿಯಿಂದ. ಪೇಷಂಟ್ ಬಂದು ನಮ್ಮ ಅಜ್ಜಿ ಅವರು. ಅವ್ರಿಗೆ ಒನ್ ಮಂತ್ ಬ್ಯಾಕ್ ಅವ್ರಿಗೆ ಐ ಆಪರೇಷನ್ ಆಗಿತ್ತು. ಒಂದ್ ಸ್ವಲ್ಪ ಮೆನ್ಸುರೇಷನಲ್ ಪ್ರಾಬ್ಲಮ್ ತರ ಆಯ್ತು, ಬಟ್ ಅವ್ರಿಗೆ ಸ್ಟಾಪ್ ಆಗಿತ್ತು. ಅದರಿಂದ ನಾವು ಸ್ಕ್ಯಾನ್ ಎಲ್ಲ ಮಾಡಿಸಿದ್ಮೇಲೆ ಅವ್ರಿಗೆ ಈ ತರ ಓವರಿಲ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು. ಬಟ್ ನಾವು ಟ್ರೀಟ್ಮೆಂಟ್ ಅವ್ರಿಗೆ 8 years ಆಗಿದೆ ನಿಯರ್ ಬೈ. ಓಕೆ, ಅದಾದ್ಮೇಲೆ ನಾವು ಕಿಡ್ ಬೈಗೆ ಕರ್ಕೊಂಡು ಹೋದ್ವಿ. ಅಲ್ಲೆಲ್ಲ ಆಪರೇಷನ್ ಮತ್ತೆ ರೇಡಿಯೋಥೆರಪಿ ಅದೆಲ್ಲ ಸಜೆಸ್ಟ್ ಮಾಡಿದ್ರು, ಬಟ್ ಅವ್ರ ತಡ್ಕೊಳ್ಳೋಷ್ಟು ಪವರ್ ಅವ್ರಿಗೆ ಇರ್ಲಿಲ್ಲ. ಸೊ ಅದಕ್ಕೆ ನಾವ್ ಈ ತರ ಸರ್ಚ್ ಮಾಡ್ತಾ ಇದ್ವಿ, ಆಯುರ್ವೇದಿಕ್ ಏನಾದ್ರು ಇದೆಯಾ ಅಂತ. ಅವಾಗ ನಮ್ಗೆ ಸಿಕ್ಕಿದ್ದು ಪುನರ್ಜನ್ಮ ಆಯುರ್ವೇದಿಕ್ ಹಾಸ್ಪಿಟಲ್ ಅಂತ. ಸೊ ಅದಕ್ಕೆ ನಾವ್ ಇಲ್ಲಿ ಬಂದಿದೀವಿ. ಅಂದ್ರೆ ಸುಮಾರು ಎಷ್ಟು ದಿನ ಆಯ್ತು ಅವ್ರಿಗೆ ಈ ತರ ಆಗಿದೆ ಅಂತ ಗೊತ್ತಾಗಿ? 1 month ಇಂದ. ಸೊ ಅವಾಗ ಅವ್ರ ಕಂಡೀಷನ್ ಯಾವ ರೀತಿ ಇತ್ತು? ಅಂದ್ರೆ ಏನಾದ್ರು ನೋವು ಅಂತ ಹೇಳ್ತಾ ಇದ್ರ ಅಥವಾ ಏನಾದ್ರು ಶೇರ್ ಮಾಡ್ತಾ ಇದ್ರ? ಇಲ್ಲ ಮ್ಯಾಮ್, ನೋವು ಅಂತ ಏನಿಲ್ಲ, ಅವ್ರಿಗೆ ಜಸ್ಟ್ ಬ್ಲೀಡಿಂಗ್ ಆಗ್ತಿತ್ತು ಮ್ಯಾಮ್ ಅವ್ರಿಗೆ. ಸೊ ಅದರಿಂದ ಗೊತ್ತಾಗಿದ್ದು ನಮ್ಗೆ. ಸೊ ಸ್ಕ್ಯಾನ್ ಮಾಡಿಸಿದಾಗ ಈ ತರ ಆಗಿದೆ ಅಂತ ಗೊತ್ತಾಗಿತ್ತು. ಓಕೆ, ಇವಾಗ ಆಲ್ಮೋಸ್ಟ್ 1 month ಆಯ್ತು ಗೊತ್ತಾಗಿ ಅಂತ ಹೇಳಿದ್ರಿ. ಸೊ ಏನಾದ್ರು ಟ್ರೀಟ್ಮೆಂಟ್ ಏನಾದ್ರು ತಗೊಂತಾ ಇದ್ರ? ಟ್ರೀಟ್ಮೆಂಟ್ ಏನಿಲ್ಲ ಮ್ಯಾಮ್, ಅಲ್ಲಿ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಬಿಫೋರ್ 1 week IHC ರಿಪೋರ್ಟ್ ಬಂತು. ಅದಾದ್ಮೇಲೆ ಅವ್ರು ಹೇಳಿದ್ರು ಆಪರೇಷನ್ ಮಾಡ್ಬೇಕು ಅಂತ. ಬಟ್ ಅವ್ರು ಅವರೆಲ್ಲ ನಮ್ಮೇಲೆನೆ ಒಪ್ಸ್ಕೊಟ್ರು, ನೀವು ಓಕೆ ಅಂದ್ರೆ ನಾವು ಮಾಡ್ತೀವಿ ಅಂತ. ಬಟ್ ಅವ್ರು ತಡ್ಕೊಳ್ಳೋಷ್ಟು ಅವ್ರ ಪವರ್ ಅವ್ರಿಗಿಲ್ಲ. ಸೊ ಅದಕ್ಕೆ ನಾವು ಆಯುರ್ವೇದಿಕ್ ಅಲ್ಲಿ. ಈ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು ಮ್ಯಾಮ್? ಈ ತರ ಸರ್ಚ್ ಮಾಡ್ತಿದ್ವಿ ಮ್ಯಾಮ್, ಯಾವ್ದಾದ್ರು ಹಾಸ್ಪಿಟಲ್ ಸಿಗುತ್ತಾ ಅಂತ. ಅವಾಗ ಸಿಕ್ಕಿದ್ದು. ಓಕೆ, ಇವಾಗ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ರಿ. ಡಾಕ್ಟರ್ ಜೊತೆ ಮಾತಾಡಿದ್ಮೇಲೆ ಹೇಗೆ ಅನಿಸ್ತಾ ಇದೆ? ಮ್ಯಾಮ್ ತುಂಬಾ ಫ್ರೆಂಡ್ಲಿ ಆಗಿ ಅವರು ಜಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ಟ್ರೀಟ್ ಮಾಡ್ತಾರೆ. ಅವ್ರ ಪ್ರಾಬ್ಲಮ್ ಏನೇನಿದೆ ಎಲ್ಲ ಕ್ಲೀನ್ ಆಗಿ ಹೇಳಿ ಕ್ಲೀನ್ ಆಗಿ ಗೈಡ್ ಮಾಡ್ತಾರೆ. ಓಕೆ, ಇವಾಗ ಪೇಷಂಟ್ ಕಂಡೀಷನ್ ಯಾವ ರೀತಿ ಇದೆ? ಅಂದ್ರೆ ಓಡಾಡ್ತಾರ, ಊಟ ಎಲ್ಲ ಮಾಡ್ತಾರ, ಊಟ ಎಲ್ಲ ಸುಸ್ತು ಅಂತಾರೆ. ಊಟ ಎಲ್ಲ ಸ್ವಲ್ಪ ತಿನ್ನಲ್ಲ, ತುಂಬಾ ಕಡಿಮೆನೆ. ಸುಸ್ತು ಅಂತಾರೆ, ಸ್ವಲ್ಪ ಓಡಾಡ್ತಾರೆ, ಪರವಾಗಿಲ್ಲ. ಓಕೆ, ಇಲ್ಲಿ ಮೆಡಿಸಿನ್ ಕೂಡ ತಗೊಂಡಿದ್ರೆ ಆದಷ್ಟು ಬೇಗ ಅವ್ರ ಗುಣಮುಖರಾಗ್ಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು.